ಎಲ್ಲಾ ನಮ್ಮ ನೆಂಟಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನ್ನೇ ಆಡಿ. ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲರೂ ಸುಂದರವಾಗಿ ರೆಡಿಯಾಗಿ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತುಗಳನ್ನ ಆಡ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ರಾಗಿಣಿ ಸುಂದರವಾಗಿ ರೆಡಿಯಾಗಿ ನಿಮ್ಗೆ ಎಳ್ಳು ಬೆಲ್ಲ ಕೊಟ್ಟು ಒಂದೆರಡು ಒಳ್ಳೆ ಮಾತಾಡೋಣ ಅಂತ ಬಂದಿದೀನಿ. ಸೊ ಮೊದಲನೇ ಬಾರಿಗೆ ನಮ್ಮ ರಾಘೋಸ್ ಕಿಚನ್ ಅಲ್ಲಿ ರಾಗಿಣಿ ಬಂದಿದ್ದಾಳೆ. ಯಾಕೆ, ಏನ್ ಸ್ಪೆಷಲ್? ಅಫ್ಕೋರ್ಸ್ ಏನೋ ಒಂದ್ ಸ್ಪೆಷಲ್ ಇದ್ದೇ ಇರುತ್ತೆ. ಏನ್ ಸ್ಪೆಷಲ್? ಹಬ್ಬದ ಸ್ಪೆಷಲ್. ಇವತ್ತು ಸಂಕ್ರಾಂತಿ ಹಬ್ಬ, ಎಲ್ರು ಎಳ್ಳು ಬೆಲ್ಲ ತಿನ್ನಿ. ನಿಮ್ ಪರವಾಗಿ ನಾನೇ ತಿನ್ಬಿಡ್ತೀನಿ. ವರ್ಷದ ಮೊದಲನೇ ಹಬ್ಬ, ಸುಗ್ಗಿ ಕಾಲ, ಸೂರ್ಯ ತನ್ನ ಪಥವನ್ನೇ ಬದಲಿಸುವಂತಹ ಒಂದು ಹಬ್ಬ ಇದು. ಈ ಒಂದು ಹಬ್ಬದಲ್ಲಿ ಸಿಹಿಯಾಗಿರುವಂತ ಒಂದು ಹಬ್ಬದಲ್ಲಿ ಸಿಂಪಲ್ ಸ್ವೀಟ್ ಪೊಂಗಲ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಇವತ್ತೊಂದು ಸ್ವೀಟ್ ಪೊಂಗಲ್ ಮಾಡಕ್ ಬಂದಿದ್ದೀನಿ. ಹುಳಿಗೆ ಬಾಯಲ್ಲಿ ನೀರು ಬರುತ್ತೆ, ಖಾರಕ್ಕೆ ನಾಲ್ಗೆ ಮಾತಾಡುತ್ತೆ. ಉಪ್ಪು ಹುಳಿ ಖಾರ ಹೆಚ್ಚು ಕಮ್ಮಿ ಆದ್ರೂ ತಲೆ ಕೆಟ್ಟೋಗ್ಬಿಡುತ್ತೆ. ಇದೆಲ್ಲ ಎಲ್ಲಾಗತ್ತೆ ನಮ್ಮ ರಾಘೋಸ್ ಕಿಚನ್ ಅಲ್ಲಿ ಆಗತ್ತೆ. ಬನ್ನಿ ಸಿಂಪಲ್ ಸ್ವೀಟ್ ಪೊಂಗಲ್ ನ ಸ್ಟಾರ್ಟ್ ಮಾಡೋಣ. ಸಂಕ್ರಾಂತಿ ಸಿಂಪಲ್ ಸ್ವೀಟ್ ಪೊಂಗಲ್ ಇದಕ್ಕೆ ಏನೇನ್ ಹಾಕ್ಬೇಕು ಅಂತ ಹೇಳಿದ್ರೆ, 1 ಕಪ್ ಅಕ್ಕಿ, ಅದಕ್ಕೆ 3/4 ಕಪ್ ಹೆಸರು ಬೇಳೆ, ಡ್ರೈ ಫ್ರೂಟ್ಸ್, ಇದರಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಚಾಪ್ ಮಾಡ್ಕೊಂಡಿದೀನಿ. ದ್ರಾಕ್ಷಿನ ಹಂಗಂಗೆ ಹಾಕೊಂಡಿದೀನಿ. ಒಂದು 4 ಸ್ಪೂನ್ ತುಪ್ಪ, ಪಚ್ಚ ಕರ್ಪೂರ, ಅಷ್ಟು ಅಲ್ಲ ಒಂದಿಷ್ಟು ಪಚ್ಚ ಕರ್ಪೂರ. ಆಮೇಲೆ ಸ್ವೀಟ್ ಅಂತ ಹೇಳಿದ್ರೆ ಗೊತ್ತಲ್ಲ, ಬೆಲ್ಲದ ಸ್ವೀಟ್ ಅಲ್ಲಿ ಮಾಡಿದ್ರೆ ಹಬ್ಬಕ್ಕೆ ತುಂಬಾ ಶ್ರೇಷ್ಠ. ಸೊ 1 ಕಪ್ ಬೆಲ್ಲ, ಒಂದ್ ಸ್ವಲ್ಪ ಕಾಯಿ ತುರಿ, ಇಷ್ಟೆಲ್ಲ ಹಾಕಿದ್ರೆ ಏನ್ ರೆಡಿ ಆಗತ್ತೆ? ಸಿಂಪಲ್ ಸ್ವೀಟ್ ಪೊಂಗಲ್. ಇವಾಗ ಈ ತರ ಐಟಮ್ಸ್ ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ನೋಡ್ತಾ ನಿಂತ್ಕೋಬೇಕು. ಅವಾಗ ಮನೇಲಿರೋರು ಬಂದು ಅಡಿಗೆ ಯಾರು ನಿಮ್ಮ ಅಪ್ಪ ಮಾಡ್ತಾನ ಅಂತಾರೆ. ಸೊ ಯಾರ ಹತ್ರ ನಮ್ ಬಯಸ್ಕೊಳಕ್ ಹೋಗ್ಬೇಡಿ. ಈ ತರ ಸೀರೆ ಹಾಕೊಂಡು ಹಬ್ಬದಲ್ಲಿ ನೀವು ಅಡಿಗೆ ಮಾಡ್ತಾ ಇದ್ರೆ ಫಸ್ಟ್ ಸೆರಗ್ನ ಸಿಕ್ಸ್ಕೊಳ್ಳಿ. ಇವೆಲ್ಲ ಟಿಪ್ಸ್ ಆಯ್ತಾ? ಸೆರಗ್ನ ಸಿಕ್ಸ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡಿ. ಇವಾಗ ಚಿಕ್ಕ ಕುಕ್ಕರ್ ಸಾಕು, ಯಾಕಂದ್ರೆ ನಾವು ತಗೊಂಡಿರೋದು 1 ಸ್ಮಾಲ್ ಕಪ್ ಅಕ್ಕಿ, ಇನ್ನೊಂದು 3/4 ಕಪ್ ಹೆಸರು ಬೇಳೆ. ಸೊ ಏನ್ ಮಾಡೋಣ, ಅಕ್ಕಿನ ಹೆಸರು ಬೇಳೆನ ಹಾಕ್ಬಿಟ್ಟು ಕುಕ್ಕರ್ ಬಿಸಿಲ್ ಹೊಡ್ಸ್ಬಿಡೋಣ. ಅದಕ್ಕಿಂತ ಮುಂಚೆ ಅಕ್ಕಿನೂ ಹೆಸರು ಬೇಳೆ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದ್ರೆ ಹುಳ ಹುಪ್ಪಟೆ ಎಲ್ಲ ಇರುತ್ತೆ. ಹಬ್ಬದ ದಿನ ಹುಳ ಹುಪ್ಪಟೆ ಎಲ್ಲ ತಿನ್ನಬಾರ್ದು. ಸೊ ಅದಕ್ಕೆ 3 ಸಲ ನೀರ್ ಹಾಕೊಂಡು ತೊಳ್ಕೊಬೇಕು. ಹೇಳ್ಬಿಟ್ಟಿದೀವಿ ಅಂತ ಸುಮ್ನೆ ಕಾಟಾಚಾರಕ್ಕೆ ಒಂದ್ಸಲಿ ಹಿಂಗ್ ನೀರ್ ಹಾಕ್ಬಿಟ್ಟು ಹಿಂಗ್ ಕೈ ಆಡ್ಬಿಟ್ಟು ಹಾಕೋದಲ್ಲ. 3 ಸಲ ಹಾಕೊಂಡು ತೊಳ್ಕೊಬೇಕು. ಆಮೇಲೆ ಏನ್ ಮಾಡ್ಬೇಕು, ಇದ್ರಲ್ಲಿ ನಾನು 1 ಕಪ್ ಅಕ್ಕಿ 3/4 ಕಪ್ ಬೇಳೆ ಹಾಕಿರೋದ್ರಿಂದ 1 3/4 ಕಪ್ ಆಗಿದೆ. ಡಬಲ್ ಅಂತ ಅಲ್ಲ, ನಾವ್ ಇನ್ನೂ ಎಕ್ಸ್ಟ್ರಾ ನೀರ್ ಹಾಕ್ಬೇಕು. ಬಿಕಾಸ್ ಅದು ಪೊಂಗಲ್ ತರ ಅನ್ಸ್ಬೇಕು. ಓಕೆನಾ? ಇವಾಗ ನಾನು 1 2 3 4 ಒಳ್ಳೆ ನಂಬರ್. 1 2 3 4 ಸಮ ಇದೆ. ಸೊ ಒಳ್ಳೆ ನಂಬರ್ 4 ಕಪ್ ಹಾಕಿ ನೀರು. ಇವಾಗ ಸ್ಟವ್ ಹಚ್ಚಿಲ್ಲ. ಫಸ್ಟ್ ಏನ್ ಮಾಡೋಣ, ಇದನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಬೆಂಕಿ ಹಚ್ಬಿಟ್ಟು ಕೈ ಮುಕ್ಕೊಳ್ಳಿ. ಹಬ್ಬದ ದಿನ ಎಲ್ಲ ಹಂಗೆಲ್ಲ ಮಾಡ್ಬೇಕು ಒಂದ್ ಸ್ವಲ್ಪ ಹೆಣ್ಮಕ್ಳು. ಅವಾಗ ನಿಮ್ ಮನೇಲಿ ಅತ್ತೆ ಮಾವ ಎಲ್ಲ ಇದ್ರೆ, ಅಯ್ಯೋ ನನ್ ಸೊಸೆ ಎಷ್ಟು ಸಂಸ್ಕೃತ ಇದೆ, ಅವಳಿಗೆ ಹಿಂಗೆಲ್ಲ ಕೈಯೆಲ್ಲ ಮುಕ್ಕೊಂಡು ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾರೆ. ಯಾವತ್ ಮಾಡ್ದೆ ಇದ್ರು ಹಬ್ಬದ ದಿನ ಆದ್ರೂ ಒಂದ್ ಸ್ವಲ್ಪ ಕೈಯೆಲ್ಲ ಹಿಂಗೆಲ್ಲ ಮುಗ್ದು ರಬ್ಬರ್ನ ಈ ತರ ಮುಚ್ಚಳಕ್ಕೆ ಹಾಕ್ಬೇಕು. ಈ ರಬ್ಬರ್ ಯೂಸ್ ಆದ್ಮೇಲೆ ನೀರಲ್ಲಿ ಹಾಕಿಟ್ರೆ ಏನು ಆಗಲ್ಲ. ಕೆಲವು ಹಂಗೆ ಎಲ್ಲೋ ಒಂದ್ ಕಡೆ ಇಟ್ಟಿರ್ಬೇಡಿ. ನೀರಲ್ಲಿ ಹಾಕಿಟ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನು ಹಂಗೆ ಮಾಡೋದು. ಎಲ್ಲ ಮನೆಯಲ್ಲಿ ಪಾತ್ರೆ ಪಗಡೆನೆಲ್ಲ ನೀಟಾಗಿ ಇಟ್ಕೋಬೇಕು. ಆವಾಗ ಹಬ್ಬ ಹರಿದಿನಗಳಲ್ಲಿ ಚೆನ್ನಾಗಿ ಪಳಪಳ ಹೊಳೆಯುತ್ತೆ. ಬಿಸಿಲ್ ಹಾಕಿದ್ದೀನಿ. ಇದೊಂದು 3 ಕೂಗು ಅಯ್ಯಯ್ಯೋ ಅಂತ ಕೂಗ್ಲಿ, ಆಮೇಲೆ ಆಫ್ ಮಾಡೋಣ. ಓಕೆನಾ? ಇವಾಗ ನೀವೇನ್ ಮಾಡ್ಬೇಕು, ವಿಸಿಲ್ ಆದ್ಮೇಲೆ ಸ್ವಲ್ಪ ಹೊತ್ತು ಪಕ್ಕದಲ್ಲಿ ಇಡ್ಬೇಕು. ಯಾಕಂದ್ರೆ ಆರ್ಬೇಕದು. ಕುಕ್ಕರು ಆರೋ ತನಕ ಕಾಯಬೇಕು. ಅಷ್ಟೊತ್ತಲ್ಲಿ ನಿಮ್ಗೆ ಕೆಲಸ ಇನ್ನೂ ಇದೆ. ಈ ಪಾತ್ರೆನ ಇಲ್ಲಿ ಇಟ್ಕೋಬೇಕು. ಅದು ಅವಾಗ ಇನ್ನೊಮ್ಮೆ ಸ್ಟವ್ನ ಹಚ್ಕೋಬೇಕು. ಹುಷಾರು, ಸೀರೆ ಹಬ್ಬದಲ್ಲಿ ಒಳ್ಳೆ ಕಾಸ್ಟ್ಲಿ ಸೀರೆ ಹಾಕೊಂಡಿರ್ತೀರಾ. ಆಮೇಲೆ ಗಂಡಸರು ಪಂಚೆ ಗಿಂಚೆ ಶಲ್ಯ ಗಿಲ್ಲೆಲ್ಲ ಹಾಕೊಂಡಿರ್ತೀರಾ. ಹೆಂಡತಿಗೆ ಹೆಲ್ಪ್ ಮಾಡೋ ನೆಪದಲ್ಲಿ ಹತ್ರ ಬಂದಾಗ ಬೆಂಕಿ ಹತ್ಕೊಬಿಡುತ್ತೆ. ಸೊ ಅಗ್ನಿ ಹತ್ರ ಸ್ವಲ್ಪ ದೂರದಲ್ಲಿ ಇರ್ಬೇಕು. ಅವೆಲ್ಲ ಜಾಗ್ರತೆ. ಈಗ ಸ್ಟವ್ ಇಟ್ಕೊಂಡು, ನಾ ಪೂಜೆ ಮಾಡಿದ್ನೆಲ್ಲ ಹೂವೆಲ್ಲ ಇತ್ತು. ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ. ಇವಾಗ ಇದಕ್ಕೇನ್ ಮಾಡ್ಬೇಕು, ಈಗ ಬೆಲ್ಲನ ಪಾಕ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀರ್ ಹಾಕೋಬೇಕು. 1 ಕಪ್ ಬೆಲ್ಲ ಹಾಕೋದ್ರಿಂದ ನಾನು 2 ಕಪ್ ನೀರ್ ಹಾಕ್ತಾ ಇದ್ದೀನಿ ಇದಕ್ಕೆ.
2 ಕಪ್ ನೀರ್ ಹಾಕೊಂಡ್ಮೇಲೆ ನೀವೇನ್ ಮಾಡ್ಬೇಕು, 1 ಕಪ್ ಏನಿರುತ್ತೋ ನಿಮ್ಮ ಸ್ವೀಟ್ ಎಷ್ಟು ಬೇಕು, ತುಂಬಾ ಸ್ವೀಟ್ ಇಷ್ಟಪಡೋರು ಒಂದ್ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ಳಿ. ಅಯ್ಯೋ ನಮ್ಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ, ಖಾರ ಖಾರ ತಿಂತೀವಿ ಅನ್ನೋರು ಸ್ವಲ್ಪ ಕಮ್ಮಿ ಬೆಲ್ಲ ಹಾಕೊಳ್ಳಿ. ನಾನು ಆವರೇಜ್ ಆಗಿ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ನನ್ಗೆ ಸ್ವೀಟ್ ತುಂಬಾನು ಇಷ್ಟ ಆಗಲ್ಲ, ಕಮ್ಮಿನೂ ಇಷ್ಟ ಆಗಲ್ಲ, ಮೀಡಿಯಂ ಆಗಿರ್ಬೇಕು. ಮೀಡಿಯಂ ಅಂತ ಹೇಳಿದ್ರೆ 1 ಕಪ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನ ಪಾಕ ತರ ಮಾಡ್ಕೋಬೇಕು. ಹಿಂಗೆ ಹಿಂಗೆ ಹಿಂಗ್ ಮಾಡಿದ್ರೆ ಪಾಕ ಆಗತ್ತೆ. ಆಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಯಾಕೆ ಕೊಡ್ತಾರೆ? ಒಳ್ಳೆ ಮಾತಾಡೋದಿಕ್ಕೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರೆ. ಆಮೇಲೆ ಹಬ್ಬ ಅಲ್ವಾ, ಅದರಲ್ಲಿ ಬೆಲ್ಲ ಇರತ್ತೆ, ಎಲ್ರಿಗೂ ಸಿಹಿ ಹಂಚೋ ಒಂದು ನೆಪದಲ್ಲೂ ಕೊಡ್ತಾರೆ. ಇನ್ನೊಂದೇನಂತ ಹೇಳಿದ್ರೆ, ಆಗ ತಾನೇ ಡಿಸೆಂಬರ್ ಕಳೆದು ಜನವರಿ ಅರ್ಧದಲ್ಲಿ ಸ್ವಲ್ಪ ಕೋಲ್ಡ್ ಇರತ್ತೆ, ವೆದರ್ ತುಂಬಾ ಕೋಲ್ಡ್ ಇರುತ್ತೆ, ಕೆಮ್ಮು ನೆಗಡಿ ಅವೆಲ್ಲ ಆಗ್ತಾ ಇರತ್ತೆ. ಕೈ ಎಲ್ಲ ಅಂದ್ರೆ ಒಡೆದೋಗೋದು ಅಂತಾರೆ. ಕೈ ಅಂದ್ರೆ ಫುಲ್ ಬಿದ್ದು ಒಡೆದೋಗೋದಂತ ಅಲ್ಲ, ಗೀರ್ 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 ಬಂದಿರತ್ತೆ. ಹಿಂಗ್ ಮಾಡಿದ್ರೆ ವೈಟ್ ವೈಟ್ ಆಗತ್ತಲ್ಲ, ಸೊ ಕೈ ಕಾಲೆಲ್ಲ ಒಡೆದೋಗಿರತ್ತೆ. ಅದೇನಕ್ಕಾಗತ್ತೆ, ಕೋಲ್ಡ್ ಇಂದ ಆಗಿರತ್ತೆ. ಸೊ ಬಾಡಿ ಸ್ವಲ್ಪ ಹೀಟ್ ಇರ್ಲಿ, ಬಾಡಿ ಸ್ವಲ್ಪ ವಾರ್ಮ್ ಇರ್ಲಿ ಅಂತ ಹೇಳಿ ಇದರಲ್ಲಿ ಕೊಬ್ಬರಿ ಇದೆ, ಎಳ್ಳಿದೆ, ಇದೆಲ್ಲ ಬಾಡಿ ವಾರ್ಮ್ ಮಾಡೋದಕ್ಕೋಸ್ಕರ ಕೊಡ್ತಾರೆ ಅಂತಾನೂ ತುಂಬಾ ಜನ ಹೇಳ್ತಾರೆ. ತುಂಬಾ ಜನ ಅಂತ ಅಲ್ಲ, ಇದು ಸೈಂಟಿಫಿಕಲಿ ಹೌದು ಕೂಡ. ಆ ಟೈಮಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ತಿಂದ್ರೆ ಬಾಡಿ ವಾರ್ಮ್ ಆಗಿರತ್ತೆ ಅಂತ. ಸೊ ಡೋಂಟ್ ಮಿಸ್, ಇದನ್ನ ತಿನ್ನೋದನ್ನ ಮರಿಬೇಡಿ, ಮಿಸ್ ಮಾಡ್ಬೇಡಿ. ಯಾರಾದ್ರೂ ಕೊಟ್ರು ಗುಬುಕ್ ಅಂತ ಬಾಯ್ ಹಾಕೋಬೇಡಿ. ಯಾಕಂತ ಹೇಳಿದ್ರೆ ನಿಮ್ಗೆ ಕೈ ಎಲ್ಲ ಒಡಿ ಎಲ್ಲ ತುಂಬಾ ವಾರ್ಮ್ ಆಗಿರ್ತೀರ. ಯಾವಾಗ್ಲೂ ವಾರ್ಮ್ ಆಗಿರ್ಬೇಕು, ಮನುಷ್ಯ ವಾರ್ಮ್ ಆಗಿರ್ಬೇಕು. ಇವಾಗ ಇಲ್ಲಿ ನಮ್ದು ನೀರು ವಾರ್ಮ್ ಆಗ್ತಾ ಇದೆ, ಚೆನ್ನಾಗಿ ಕುದಿತಾ ಇದೆ. ಹಿಂಗೆಲ್ಲ ಡ್ಯಾನ್ಸ್ ಮಾಡ್ಕೊಂತ ಅಡ್ಗೆ ಮಾಡಿದ್ರೆ ಅಡ್ಗೆ ಮಾಡಿರೋದೇ ಗೊತ್ತಾಗಲ್ಲ. ಹಬ್ಬದ ದಿನ ಸ್ವಲ್ಪ ಸಾಂಗಿಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡಿ, ಮನೆಯವ್ರಿಗೂ ಡ್ಯಾನ್ಸ್ ಮಾಡಿಸಿ. ಅವಾಗ ಹಬ್ಬದ ಅಟ್ಮಾಸ್ಫಿಯರ್ ಮನೆ ಎಲ್ಲ ಲಕ 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 ಅಂತಿರತ್ತೆ, ಹಂಗ ಅನ್ಬೇಕು. ಕಾಲಿಗೆಲ್ಲ ಹೆಣ್ಮಕ್ಳು ಕಾಲು ತುಂಬಾ ಗೆಜ್ಜೆ ಹಾಕೊಂಡು, ಕೈ ತುಂಬಾ ಬಳೆ ಹಾಕೊಂಡು, ದೊಡ್ಡ ಬೊಟ್ಟಿಟ್ಕೊಂಡು, ತಲೆ ತುಂಬಾ ಹೂ ಮುಟ್ಕೊಂಡು ಇದ್ರೇನೆ ಲಕ್ಷಣ. ಗಂಡ್ಮಕ್ಳು ಪಂಚೆ ಹಾಕೊಂಡು, ಶಲ್ಯ ಹಾಕೊಂಡು, ಮಾವಿನ ತೋರಣ ಎಲ್ಲ ಕಟ್ತಾ ಇದ್ರೇನೆ ಹಬ್ಬಕ್ಕೊಂದು ಕಳೆ. ಇನ್ನೇನು ಬೆಲ್ಲ ಕೊತ 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 ಅಂತ ಕುದಿತಾ ಇದೆ. ಈ ಟೈಮಲ್ಲಿ ನಾನು ಪಚ್ಚ ಕರ್ಪೂರನ ಹಾಕ್ತಾ ಇದ್ದೀನಿ. ರಾಘು ಅವರು ಕರ್ಪೂರ ಹಾಕಕ್ ಹೇಳಿದಾರೆ, ಸಾರಿ ರಾಗಿಣಿ ಕರ್ಪೂರ ಹಾಕಕ್ ಹೇಳಿದಾರೆ ಅಂತ ಹೇಳ್ಬಿಟ್ಟು ಮನೇಲಿ ಪೂಜೆಗೆ ಇಟ್ಟಿರೋ ಕರ್ಪೂರ ತಂದ್ಬಿಟ್ಟು ಹಾಕ್ಬಿಡ್ಬೇಡಿ. ಇದು ನಿಮ್ಗೆಲ್ಲ ಲೈಕ್ ನಾರ್ಮಲಿ ನೀವ್ ಎಲ್ಲಿ ಐಟಮ್ಸ್ ತಗೊಳ್ತಿರೋ ಅಡ್ಗೆ ಐಟಮ್ಸ್ ಅಲ್ಲೇ ಸಿಗತ್ತೆ. ಪಚ್ಚ ಕರ್ಪೂರ ಅಂತ ಹೇಳಿದ್ರೆ ಅದನ್ನ ತುಂಬಾ ಹಾಕೋ ಹಾಗಿಲ್ಲ. ಒಂದು ಇಲ್ಲಿ ನೋಡಿ, ನಾನು ಇಷ್ಟೇ ಹಾಕ್ತಾ ಇದ್ದೀನಿ. ಅದು ಈ ಟೈಮಲ್ಲೇನೆ ಕೈಯಲ್ಲೇ ಹಿಂಗ್ ಮಾಡಿದ್ರೆ ಪೌಡರ್ ಆಗೋಗತ್ತೆ. ಇಲ್ಲಿ ನೋಡಿ, ಹಂಗ್ ಮಾಡ್ಬಿಟ್ಟು ಅಷ್ಟೇ. ಯಾಕಂದ್ರೆ ನಿಮ್ಗೆ ದೇವಸ್ಥಾನದಲ್ಲಿ ತಿಂತಾ ಇದೀವಿ ಅನ್ನೋ ಒಂದು ಫೀಲ್ ಆಗ್ಬೇಕಲ್ವಾ. ಸೊ ಆ ಒಂದು ಘಮ ಸಿಗತ್ತೆ ನಿಮ್ಗೆ ನೀವು ಮಾಡೋ ಪೊಂಗಲ್ ಅಲ್ಲಿ. ಹಬ್ಬ 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 ಅನ್ಸ್ತಾ ಇರತ್ತೆ. ಇವಾಗ ಇದು ಆಗಿದೆ. ಈ ಕಡೆ ಬೆಲ್ಲ ಇನ್ನೇನು ಕರುತ್ತು ಅಂತ ಇದ್ದ ಹಂಗೇನೆ ನೀವೇನು ರೈಸ್ ಮತ್ತೆ ಹೆಸರು ಬೇಳೆ ಅದನ್ನ ಕುಕ್ಕರ್ ಅಲ್ಲಿ ವಿಜಿಲ್ ಹೊಡ್ಸ್ಕೊಂಡಿರ್ತೀರಲ್ಲ, ಅದನ್ನ ಇದಕ್ಕೆ ಹಾಕು. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಸಾಫ್ಟ್ ಆಗಿದೆ. ಅದನ್ನ ಈ ಒಂದು ಬೆಲ್ಲದ ಪಾಕಕ್ಕೆ ಹಾಕ್ಬೇಕು. ಆಹಾ, ಪೊಂಗಲ್. ಈ ಪೊಂಗಲ್ನ ಸಿಂಗಲ್ ಹುಡುಗರು ಕೂಡ ಮಾಡ್ಕೋಬಹುದು, ಅಂದ್ರೆ ತುಂಬಾ ಈಸಿ ಅಲ್ವಾ. ಸೊ ಯಾರಾದ್ರೂ ಬೇಕು ಹೆಲ್ಪಿಗೆ ಅಂತ ಇಲ್ಲ, ಸಿಂಗಲ್ ಬ್ಯಾಚುಲರ್ಸ್ ಈ ಪೊಂಗಲ್ ಮಾಡ್ಕೋಬಹುದು. ಸಿಂಗಲ್ ಪೊಂಗಲ್ ಅಂತಾನು ಅವಾಗ ನೀವು ಇದಕ್ಕೆ ಹೆಸರು ಇಟ್ಕೋಬಹುದು. ಸೊ ನಾವ್ ಇವಾಗ ಸಿಂಪಲ್ ಸ್ವೀಟ್ ಪೊಂಗಲ್ ಅಂತ ಇಟ್ಟಿದೀವಿ, ನೀವು ಸಿಂಗಲ್ ಪೊಂಗಲ್ ಮಾಡ್ಕೊಳ್ಳಿ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ. ಸೊ ನಾನು ತುಂಬಾ ಬ್ಯುಸಿ ಇದ್ದೆ, ರಾಘು ಬಿಡ್ಲೇ ಇಲ್ಲ, ಪ್ಲೀಸ್ ಬಾರಮ್ಮ ನಮ್ಮ ಸ್ಟುಡಿಯೋಗೆ ಅಂತ. ಸೊ ರಾಘುಗೆ ಇವತ್ತು ನಾನು ಡೇಟ್ ಕೊಟ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಅವ್ರ ಕಿಚನ್ಗೆ ಬಂದ್ಬಿಟ್ಟು ಅಡ್ಗೆ ಮಾಡ್ಕೊಡ್ತಾ ಇದ್ದೀನಿ. ಯಾಕೆ ಪಾಪ ಅವನೇ ಯಾವಾಗ್ಲೂ ಅವನೇ ಅಡ್ಗೆ ಮಾಡ್ತಾ ಇರ್ತಾನೆ. ಒಂದಿನ ನಾನ್ ಬರೋಣ, ಅವಾಗ ಬಂದ್ ಹೋಗೋಣ ಅಂತ ನೆಂಟ್ರು ಕೇಳಿದ್ರಂತೆ, ಅಯ್ಯೋ ರಾಗಿಣಿ ಅವ್ರನ್ನ ಕರ್ಸಿ ಅಂತ. ನಿಮ್ಗೋಸ್ಕರನೇ ನಾನ್ ಬಂದಿರೋದು. ಇನ್ನು ಯಾರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಲ್ಲ ನಾವು, ಕನ್ನಡ ಮೀಡಿಯಂ. ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಅದೇ ನಾವ್ ಹೇಳಿದೀವಲ್ಲ, ಯಾರ್ಯಾರು ನಮ್ ಚಾನಲ್ ಮುಂದೆ ಅಡ್ಗೆ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಕೆಳಗಡೆ ಇಮೇಲ್ ಐಡಿ ಹಾಕಿದೀವಿ. ಆ ಇಮೇಲ್ ಐಡಿಗೆ ನೀವು ಮೆಸೇಜ್ ನ ಹಾಕ್ಬೋದು. ಸೊ ನಾವು
ಎಲ್ಲರನ್ನೂ ಕಸ್ಬಿಟ್ಟು ಅಡ್ಗೆ ಮಾಡಿಸ್ತೀವಿ ಅಷ್ಟೇ. ಆಹಾ, ಇವಾಗ ತಿನ್ಬೇಕು ಅಂತ ಅನಿಸ್ತಾ ಇದೆ, ಇಷ್ಟು ಚೆನ್ನಾಗಾಗಿದೆ ಪೊಂಗಲ್. ಇದು ಸ್ವೀಟ್ ಪೊಂಗಲ್. ಇನ್ನೊಂದಿನ ಖಾರ ಪೊಂಗಲ್ ಮಾಡೋದು ಹೇಳ್ಕೊಡ್ತೀನಿ. ಇವತ್ತು ಹಬ್ಬ ಅಲ್ವಾ, ಖಾರ ತಿನ್ಬೇಡಿ, ಸ್ವೀಟ್ ತಿನ್ನಿ, ಖುಷಿಯಾಗಿರಿ. ಪೊಂಗಲ್ ಕೊತ 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 ಅಂತ ಕುದೀತಿರತ್ತೆ. ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಕೊಬ್ಬರಿ ತುರ್ದಿಟ್ಕೊಂಡಿರ್ತೀರಲ್ವಾ, ಅದೇ ಸರ್ಕ ಪರ್ಕ ಅಂತ ಹಸಿ ಕಾಯಿನ ಕಟ್ ಮಾಡಿ ತುರ್ದಿಟ್ಕೊಂಡಿರ್ತೀರಲ್ಲ, ಅದನ್ನ ಹಾಕ್ಬೇಕು. ಹೆಂಗ್ ಹಾಕ್ಬೇಕು ಅಂತ ಹೇಳಿದ್ರೆ, ನಿಮ್ ಗಂಡ ಪಕ್ಕದಲ್ಲಿ ಏನಾದ್ರು ನಿಮ್ ಅಡ್ಗೆ ಮನೆ ಬಾಗ್ಲ ಹತ್ರ ನಿಂತ್ಕೊಂಡು ನಿಮ್ಮನ್ನೇ ನೋಡ್ತಾ ಇರ್ತಾರೆ ಅಂತ ಅಂದಾಗ ಸ್ವಲ್ಪ ಸ್ಟೈಲ್ ಆಗಿ ಹಿಂಗ್ ನೋಡಿ ಒಂದ್ಸಲಿ ಅವ್ರ ಕಡೆ ಹಿಂಗೆ ಲುಕ್ಕೊಬಿಟ್ಟು ಹಿಂಗ್ ಹಾಕ್ಬೇಕು. ನೀವೇನ ಹಿಂಗೆಲ್ಲ ಸೀರೆ ಎತ್ಕೊಂಡು ಹಿಂಗೆ ಸುಸ್ತು ಹಿಂಗೆಲ್ಲ ಹಾಕಿದಾಗ ಅವರಿಗೆ ನಿಮ್ಮೇಲೆ ಲವ್ ಬರಲ್ಲ. ನೀವು ಸ್ಟೈಲ್ ಆಗಿ ಹಾಕಿದಾಗ ಇಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ನಿಮ್ಮೇಲೆ ಲವ್ ಬರುತ್ತೆ. ಇವೆಲ್ಲ ಟಿಪ್ಸು. ನಂಗೆ ಎಷ್ಟು ಹೇಳ್ಕೊಡ್ಬೇಕು, ಮೈ ಗಾಡ್. ಸೊ ಇವಾಗ ಇಲ್ಲಿ ಹೋಗ್ತಾ ಎಲ್ಲ ಟಿಪ್ಸ್ ಹೇಳ್ಕೊಡ್ತೀನಿ, ಓಕೆನಾ? ಇವಾಗ ಏನ್ ಮಾಡಿ ಅಂತಂದ್ರೆ, ಸ್ವಲ್ಪ ಈ ಕಾಯಿನ ಇದಕ್ಕೆ ಹಾಕಿ. ಸೊ ಇದಕ್ಕೆ ನಾನು ಇವಾಗ ಕಾಯಿ ತುರಿ ಅದನ್ನ ಹಾಕ್ತಾ ಇದ್ದೀನಿ. ಅದು ನಿಮ್ಗೆ ಇಷ್ಟಕ್ಕನುಸಾರವಾಗಿ ಹಾಕೋಬೋದು. ನಾನು ಎಷ್ಟು ಹಾಕೊಂತೀನಿ, ನಂಗೆ ಇಷ್ಟ ಕಾಯಿ. ಹಬ್ಬದ ದಿನ ಒಂದಿನ ಕಾಯಿ ತುಂಬಾ ತಿಂತೀವಿ. ನಾವೆಲ್ಲ ಡೈಲಿ ನಮ್ಮ ಮಲೆನಾಡು ಕಡೆ ಅಂತೂ ಡೈಲಿ ಕಾಯಿ ಬೇಕೇ ಬೇಕು. ಸೊ ಇದಕ್ಕೆ ಒಳ್ಳೆ ಕಾಯಿ ಹಾಕಿ ನೋಡಿ, ಹಾ ಪಚ್ಚ ಕರ್ಪೂರದ ಘಮ. ನೀವು ಈ ಪೊಂಗಲ್ ಮಾಡ್ಬೇಕಾದ್ರೆ ನಿಮ್ ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರು ಅನ್ಕೊಳ್ಳಿ, ಫಿದಾ ಆಗೋಗ್ಬಿಡ್ತಾರೆ. 2 ದಿನ ಎಕ್ಸ್ಟ್ರಾ ಮನೇಲಿ ಇರ್ತಾರೆ. ಸೊ ಒಳ್ಳೆ ನೆಂಟ್ರು ಬಂದ್ರು ಅಂತ ಅಂದಾಗ ಈ ತರದ್ ಮಾಡಿ. ಓಕೆ ಅಂತ ಅಂದಾಗ ಪಚ್ಕರ್ಪುರ ಹಾಕ್ಬೇಡಿ, ಸ್ಮೆಲ್ ಬರಲ್ಲ. ಇದೆಲ್ಲ ಟಿಪ್ಸು. ಬಟ್ ಇದ್ಯಾರು ಸೀರಿಯಸ್ ಆಗಿ ತಗೊಬೇಡಿ, ನಾನು ಮಾಡಿ ಕಾಮಿಡಿಗೋಸ್ಕರ, ಓಕೆನಾ? ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಕಾಯೆಲ್ಲ ಹಾಕ್ಬೇಕು. ಈ ಟೈಮಲ್ಲಿ ಇದು ಇವಾಗ ಚೆನ್ನಾಗಿ ಕುದೀತಿರತ್ತಲ್ವಾ, ಆ ಟೈಮಲ್ಲಿ ನೀವು ಇದಕ್ಕೆ ಒಗ್ಗರಣೆ ಕೊಡ್ಬೇಕು. ಅಂದ್ರೆ ಸಾಸಿವೆ, ಇಂಗು, ಕರಿಬೇವು ಅದೆಲ್ಲ ಹಾಕ್ಬಾರ್ದು, ಅದು ಖಾರ ಪೊಂಗಲಿಗೆ ಹಾಕೋದು. ಇವಾಗ ಏನು ಸಿಂಪಲ್ ತುಪ್ಪಕ್ಕೆ ನಾನೇನು ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ, ಅದನ್ನ ಚೆನ್ನಾಗಿ ತುಪ್ಪದಲ್ಲೇ ಹುರಿದ್ಬಿಟ್ಟು ಹಾಕಿದಾಗ ತುಪ್ಪದ್ದು, ಪಚ್ಚ ಕರ್ಪೂರದ್ದು, ಬೆಲ್ಲದ್ದು ಎಲ್ಲಾ ಘಮ ಸೇರಿ ಹಬ್ಬ ಅಂತ ಬಂದ್ಬಿಡುತ್ತೆ. ಎಲ್ಲರೂ ಪೊಂಗಲ್ ತಿನ್ಕೊಂಡು ಅರ್ಧ ಗಂಟೆ ಮಧ್ಯಾಹ್ನದ ಹೊತ್ತು ಮಲ್ಕೋಬಿಡಿ, ಮಲಗ್ಬೇಕು. ಹಬ್ಬದ ದಿನ ಮಲಗ್ಬಿಡ್ರಿ, ಎಂಜಾಯ್ ಮಾಡ್ರಿ ಹಬ್ಬನ. ನೋಡಿ, ಪೊಂಗಲ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಪೊಂಗಲ್ ಆಗ್ಬೇಕು. ಈ ಟೈಮಲ್ಲಿ ಎಲ್ಲಾ ಸ್ವೀಟಿಗೂನು ಒಂದು ಚೂರು ಉಪ್ಪು ಬೇಕು. ಅದಕ್ಕೆ ಹೇಳೋದು ರುಚಿಗೆ ಉಪ್ಪು ಅಂತ. ಒಂದ್ ಸ್ವಲ್ಪ ಉಪ್ಪು ಅಂತ ಹೇಳಿ, ಇಲ್ಲಿ ನೋಡಿ ಅದಕ್ಕೆ ಹಾಕ್ತಿರೋದು ಇಷ್ಟೇ, 1 ಪಿಂಚ್ ಸಾಲ್ಟ್, ಇಷ್ಟೇ. ಅವಾಗ ನಿಮ್ಮ ಒಂದು ಟೇಸ್ಟ್ ನ ಉಪ್ಪು ಎನ್ಹ್ಯಾನ್ಸ್ ಮಾಡುತ್ತೆ. ಎನ್ಹ್ಯಾನ್ಸ್ ಅಂದ್ರೆ ಹೆಚ್ಚುತ್ತೆ. ನಾ ಸ್ವಲ್ಪ ಅಂದ್ರೆ ಲೈಕ್ ನನ್ ಗಂಡ ಇಂಗ್ಲಿಷ್ ಮೀಡಿಯಂ, ನಾನ್ ಕನ್ನಡ ಮೀಡಿಯಂ, ಅವರಿಂದ ಕಲ್ತ್ಕೊಂಡಿದ್ದೀನಿ ಕೆಲವೊಂದು ಎಲ್ಲ. ಇದಾಗತ್ತೆ. ಇವಾಗ ಅವಾಗೇನೋ ಹೇಳಿದ್ನಲ್ಲ, ಏನು ಒಗ್ಗರಣೆ, ಇದು ಕೊಡ್ಕೋತೀನಿ. ಅದಕ್ಕೆ ನೀವೊಂದು ಚಿಕ್ಕದು ಇದು ಇಟ್ಕೋಬೇಕು. ಏನಂತಾರೆ ಇದಕ್ಕೆ, ಇದಕ್ಕೆ ಒಗ್ಗರಣೆ ಹಾಕೋದು. ಅದೇನೆ ಇಟ್ಕೊಳ್ಳಿ, ಅದಕ್ಕೆ ಹಾಕೊಳ್ಳಿ. ಇವಾಗ ಈ ಕಡೆ ನಾವು ಗ್ಯಾಸ್ ಹಚ್ಕೊಂಡು ಗ್ಯಾಸ್ಗೆ ತುಪ್ಪ ಹಾಕೊಳ್ತಾ ಇದ್ದೀನಿ. ಶುದ್ಧ ತುಪ್ಪ, ಮನೆಯಲ್ಲೇ ಮಾಡಿರೋ ತುಪ್ಪ. ಇದು ತುಪ್ಪ ಮಾಡೋದು ಹೆಂಗೆ ಅಂತಾನು ಒಂದಿನ ನಾನೇ ಬಂದು ಹೇಳ್ಕೊಡ್ತೀನಿ. ಯಾಕಂದ್ರೆ ರಾಗುಗೆ ತುಪ್ಪ ಮಾಡಕ್ ಬರಲ್ಲ, ನಾನ್ ತುಪ್ಪ ಚೆನ್ನಾಗಿ ಮಾಡ್ತೀನಿ. ಇಷ್ಟು ಹಾಕೊಂಬಿಡನ್ವಾ? ತುಪ್ಪ ಇರ್ಲಿ, ಜಾಸ್ತಿ ಆಗತ್ತಾ? ಇಲ್ಲ, ಸಾಕು. ತುಂಬಾ ತುಪ್ಪ ಒಳ್ಳೇದು, ಆಕ್ಚುಲಿ ಗುಡ್ ಕೊಲೆಸ್ಟ್ರಾಲ್ ಅಂತಾರೆ, ಅದನ್ನ ಕೊಲೆಸ್ಟ್ರಾಲ್ ಅಂತಾರೆ. ಸೊ ತುಪ್ಪ ಹಾಕೊಂಡಿದೀವಿ ಅಂದ್ರೆ ತುಪ್ಪದಿಂದ ನೀವು ದಪ್ಪ ಆಗಲ್ಲ. ಅದು ತುಂಬಾ ದೊಡ್ಡ ತಪ್ಪು ಕಲ್ಪನೆ, ತುಪ್ಪ ತಿಂದ್ರೆ ದಪ್ಪ ಆಗುತ್ತೆ. ನೋ ವೇ. ತುಪ್ಪ ತಿಂದ್ರೆ ಯಾರು ದಪ್ಪ ಆಗಲ್ಲ. ತುಪ್ಪ ನೀವು ಡೈಲಿ ಅಡಿಗೆಯಲ್ಲಿ ಯೂಸ್ ಮಾಡ್ಬೋದು. ತುಪ್ಪದಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಮಂಡಿ ನೋವು ಇರುತ್ತೆ, ಜಾಯಿಂಟ್ ಪೇನ್ಸ್ ಯಾರ್ಯಾರಿಗಿದೆಯೋ, ಡೈಲಿ ನಿಮ್ಮ ಊಟದಲ್ಲಿ ತುಪ್ಪ ತಿಂದ್ರೆ ನಿಧಾನ ಹೋಗ್ತಾ ಅದು ಹಸುವಿನ ಹಾಲಿಂದ ಮಾಡಿರೋಂತ ತುಪ್ಪ. ಅದನ್ನ ಡೈಲಿ ಊಟದಲ್ಲಿ ಸ್ವಲ್ಪ 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 ತಿಂತಾ ಹೋದ್ರೆ ಜಾಯಿಂಟ್ ಪೇನ್ಸ್ ಎಲ್ಲ ನಿಧಾನ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ತುಪ್ಪ ಕಾದಿರೋ ತುಪ್ಪಕ್ಕೆ ನಾವೀಗ ಡ್ರೈ ಫ್ರೂಟ್ಸ್, ನನಗೆ ಇಷ್ಟ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ. ಅಂದ್ರೆ ನಿಮಗೆ ಇಷ್ಟವಾಗಿರೋದನ್ನ ನೀವು ಹಾಕ್ಬೋದು. ಅಂದ್ರೆ ಯೂಶಲಿ ಎಲ್ರು ದ್ರಾಕ್ಷಿ, ಗೋಡಂಬಿ, ಬಾದಾಮಿನೇ ಹಾಕೋದು. ನಿಮ್ಗೆ ಇಷ್ಟವಾಗಿರೋದನ್ನ ನೀವು ಆಡ್ ಮಾಡ್ಕೋಬಹುದು. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ ಅಂತ ಅಂದ್ರೆ ರಿಯಲ್ ಹಣ್ಣುಗಳನ್ನ ತುಪ್ಪಕ್ಕೆ ಹಾಕೋಬೇಡಿ, ಚೆನ್ನಾಗಿರಲ್ಲ. ಡ್ರೈ ಫ್ರೂಟ್ಸ್, ಒಣಗಿರೋ ಹಣ್ಣುಗಳನ್ನೇ ಹಾಕೋಬೇಕು. ಆಗಿದೆ. ಇಷ್ಟು ತುಂಬಾ ಫ್ರೈ ಮಾಡಿದ್ರು ಏನ್ ಚೆನ್ನಾಗಿರಲ್ಲ. ನೋಡಿ ಇದೆಲ್ಲ ಹೆಂಗೆ ದ್ರಾಕ್ಷಿ
ರೌಂಡ್ ರೌಂಡ್ ಆಗ್ಬಿಟ್ಟಿದೆ, ಗೋಲಿ ತರ. ವೆರಿ ನೈಸ್. ಆಯ್ತು, ಇದನ್ನ ಇದಕ್ಕೆ ಹಾಕ್ಬಿಡೋಣ. ಪೊಂಗಲ್ಗೆ ಹಾಕ್ಬೇಕಾದ್ರೆ ಗ್ಯಾಸ್ ಆಫ್ ಮಾಡಿ, ಸಿಲಿಂಡರ್ ಉಳಿಯುತ್ತೆ. ಅದೆಲ್ಲ ಟಿಪ್ಸೇನೆ. ಮತ್ತೆ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾ ಹಾ ಇನ್ನೇನ್ ಮಾಡ್ಬೇಕು ಇದಕ್ಕೆ? ಏನು ಇಲ್ಲ, ಇಷ್ಟೇ ಕಣ್ರಿ. ಸ್ವೀಟ್ ಪೊಂಗಲ್ ಹಾಗೆ ಹೋಯ್ತು. ಬಟ್ ನಾನು ಸ್ವಲ್ಪ ಮಾತು ಜಾಸ್ತಿ, ಅದಕ್ಕೆ ನಾನು ಎಲ್ಲತ್ರನು ಮಾತಾಡ್ಕೊಳ್ತಾ ಅಡ್ಗೆ ಮಾಡ್ತೀನಿ. ಅಡ್ಗೆ ಮಾಡಿರೋದೇ ನನಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಹೋಯ್ತು. ಇಷ್ಟೇ ಸ್ವೀಟ್ ಪೊಂಗಲ್. ಸ್ವೀಟ್ ಪೊಂಗಲ್ ಸ್ವೀಟ್ ಆಗಿರ್ಬೇಕು, ಓಕೆನಾ? ಅದಕ್ಕೆ ಹಬ್ಬದ ದಿನ ಮಾಡಿ ಸ್ವೀಟ್ ಪೊಂಗಲ್. ಈಗ ಇದನ್ನ ನಾನು ಆಫ್ ಮಾಡ್ಬಿಡ್ತೀನಿ, ಸಾಕು. ಇಲ್ಲಿ ನೋಡಿ, ಈ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ದೊನ್ನೆಯಲ್ಲಿ ಹಾಕಿ, ಆ ತರ ಕಾಣಿಸ್ತಾ ಇದೆ. ನೀವ್ ಮನೇಲಿ ಬೌಲ್ಗೆ ಹಾಕೋಬಹುದು, ದೊನ್ನೆಲ್ಲೇ ತಿನ್ಬೇಕು ಅಂತ ಏನಿಲ್ಲ. ದೊನ್ನೆಲ್ಲೂ ತಿನ್ಬಹುದು, ಅಂದ್ರೆ ಒಂದಿನ ಅಲ್ವಾ, ತಗೊಬಂದು ಸ್ಪೆಷಲ್ ಫೀಲ್ ಅಂತ ಹೇಳ್ಬಿಟ್ಟು ತಿನ್ಬೋದು. ಸಿಂಪಲ್ ಸ್ವೀಟ್ ಪೊಂಗಲ್ ರೆಡಿ ಟು ಟೇಸ್ಟ್ ಆಗೋಗ್ಬಿಟ್ಟಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಬಿಡಿ. ಕಟ್ಕೊಂಡಿರ್ತೀರಲ್ಲ ಸೆರಗು ಈ ತರ, ಇದನ್ನ ಬಿಚ್ಬೋದು ಇವಾಗ ಆಫ್ಟರ್ ದಿ ವರ್ಕ್, ಕೆಲಸ ಆದ್ಮೇಲೆ. ಮತ್ತೆ ಎಲ್ಲ ಸರಿ ಮಾಡ್ಕೊಂಡು ರೆಡಿ ಆಗ್ಬಿಡಿ. ಬಿಕಾಸ್ ಇವಾಗ ಸರ್ವ್ ಮಾಡ್ಬೇಕಲ್ಲ, ಎಲ್ರಿಗೂ ಸರ್ವ್ ಮಾಡ್ಬೇಕಾದ್ರೆ ನೀವು ಚೆನ್ನಾಗಿ ಕಾಣಿಸ್ಬೇಕು. ಸೊ ಆ ತರ ಮಾಡ್ಕೊಳ್ಳಿ. ಇವಾಗ ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ನನಗೆ ಗೋಡಂಬಿ ಇಷ್ಟ, ಬಾದಾಮಿ ಇಷ್ಟ, ದ್ರಾಕ್ಷಿನೂ ಇಷ್ಟ, ಈ ಎಲ್ಲ ಡ್ರೈ ಫ್ರೂಟ್ಸು ಇಷ್ಟ. ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಬಿಸಿ ಇರುತ್ತೆ, ಸ್ವಲ್ಪ ಉಫ್ ಮಾಡ್ಕೋಬೇಕು. ನೀವು ಕಪಲ್ಸ್ ಅಡ್ಗೆ ಮಾಡ್ತಾ ಇದ್ರೆ ಎದುರುಗಡೆ ಇರೋರಿಗೆ ಹೇಳಿ ಉಫ್ ಮಾಡಿ ಅಂತ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರುತ್ತೆ ಅದು. ಇಲ್ಲ ನೀವು ಒಬ್ರೆ, ನಿಮ್ಗೆ ಯಾರು ಇಲ್ಲ ಅಂತಂದ್ರೆ ಒಬ್ರು ಉಫ್ ಮಾಡ್ಕೊಂಡು ತಿನ್ನಿ, ಸಿಂಪಲ್. ಆಮೇಲೆ ಇವಾಗ ಏನ್ ಗೊತ್ತಾ, ಏಜ್ ಆಗಿರುತ್ತೆ ಗೊತ್ತಾ, ಅವ್ರಿಗೆ ಉಫ್ ಮಾಡಿ ಅಂತ ಹೇಳಕ್ ಹೋಗ್ಬೇಡಿ, ಹಲ್ಸೆಟ್ ಕೆಳಗಡೆ ಉದ್ರೋಗ್ಬೇಡಿ. ಕಾಮಿಡಿ. ತಿಂತೀನಿ. ತುಂಬಾ ಚೆನ್ನಾಗಿದೆ. ಮಧ್ಯ ಕಾಯಿ, ಪಚ್ಚ ಕರ್ಪೂರದ ಒಂದು ಘಮ, ತುಪ್ಪದ ಫ್ಲೇವರು. ಸ್ವೀಟು ಅಷ್ಟೇ ಹದವಾಗಿದೆ. ನಿಮ್ಮ ಇಷ್ಟಕ್ಕನುಸಾರವಾಗಿ ಜಾಸ್ತಿನೂ ಹಾಕೋಬಹುದು, ಕಮ್ಮಿನೂ ಹಾಕೋಬಹುದು. ನಂಗಿದು ಪರ್ಫೆಕ್ಟ್. ಇದನ್ನ ತಿನ್ಬಿಡ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡಿ, ನಾವ್ ಇದನ್ನ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡ್ತೀವಿ, ಹಬ್ಬ ಅಲ್ವಾ, ಅದನ್ನ ನೋಡ್ಕೊಂಡ್ ಬನ್ನಿ. ಬಾಯ್. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಯಾವ್ಯಾವ ಅಡಿಗೆ ಬೇಕು ಅಂತಾನು ಕಮೆಂಟ್ ಮಾಡಿ. ನೀವು ಕೇಳೋ ಅಡಿಗೆನೆ ನಾವು ಮಾಡ್ತೀವಿ. ಬಾಯ್. ಹಬ್ಬದ ದಿನ ತುಂಬಾ ಕೆಲಸ, ಪಾತ್ರೆ ತೊಳಿಬೇಕು, ಹೋಗ್ಬರ್ತೀನಿ.